ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲೋಮ್. ಸಂದೇಶದ ಶಿರೋನಾಮೆ ಭರವಸ ಇಟ್ಟವರು ಎಂಬುದಾಗಿ. ವಾಕ್ಯ ಓದಿಕೊಳ್ಳೋಣ. ಕೀರ್ತನೆಗಳು 32:10 ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ. ದುಷ್ಟರಿಗೆ ಅನೇಕ ಕಷ್ಟ ನಷ್ಟಗಳು ಉಂಟಾಗುವವು, ಆದರೆ ಯೆಹೋವನಲ್ಲಿ ಭರವಸೆ ಇಟ್ಟವರನ್ನು ಆತನ ಕೃಪೆಯು ಆವರಿಸಿಕೊಳ್ಳುವುದು. ಈ ವಾಕ್ಯದಲ್ಲಿ ನೋಡುವಾಗ ದಾವೀದನು ಈ ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ. ದುಷ್ಟರಿಗೆ ಕಷ್ಟ ನಷ್ಟಗಳು ಬರುತ್ತವೆ, ಆದರೆ ಯೆಹೋವನಲ್ಲಿ ಭರವಸೆ ಇಟ್ಟವರನ್ನು ಆತನ ಕೃಪೆಯನ್ನು ಆವರಿಸಿಕೊಳ್ಳುತ್ತಾರೆ ಎಂಬುದಾಗಿ ಈ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ನಾವು ಎಲ್ಲಿ ಭರವಸೆ ಇಡಬೇಕು, ಯಾವುದರ ಮೇಲೆ ಭರವಸೆ ಇಡಬೇಕು ಎಂಬುದಾಗಿ ಈ ವಾಕ್ಯದಲ್ಲಿ ನೋಡುವಾಗ ನಾವು ಯೇಸು ಕ್ರಿಸ್ತನಲ್ಲಿ ಭರವಸೆ ಇಡುವಂತವರಾಗಬೇಕು. ಆ ಒಂದು ದಿನದಲ್ಲಿ ದಾವೀದನು ಯೆಹೋವನಲ್ಲಿ ಭರವಸೆ ಇಟ್ಟು ಆತನ ಕೃಪೆಯನ್ನು ಆವರಿಸಿಕೊಂಡು ಜೀವಿಸುತ್ತಾ ಇದ್ದನು. ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ಯೇಸು ಕ್ರಿಸ್ತನಲ್ಲಿ ಭರವಸೆ ಇಟ್ಟವರಾಗಿ ಜೀವಿಸುವಾಗ ಆತನ ಕೃಪೆಯನ್ನು ನಾವು ಆವರಿಸಿಕೊಂಡು ಈ ಲೋಕದಲ್ಲಿ ಜೀವಿಸುತ್ತೇವೆ. ದುಷ್ಟರಿಗೆ ಕಷ್ಟ ನಷ್ಟಗಳು ಸಂಭವಿಸುತ್ತವೆ ಎಂಬುದಾಗಿ ವಾಕ್ಯದಲ್ಲಿ ಸ್ಪಷ್ಟವಾಗಿ ನೋಡುತ್ತಾ ಇದ್ದೀವಿ. ದುಷ್ಟರ ವಿಷಯದಲ್ಲಿ ನೋಡುವಾಗ ಅವರು ಯಾವ ಮನುಷ್ಯರಿಗೂ ಕೂಡ ಅಂಜುವಂತವರಲ್ಲ, ದೇವರಿಗೂ ಕೂಡ ಭಯಪಡುವಂತವರಲ್ಲ. ದುಷ್ಟರ ಕಾರ್ಯಗಳು ಯಾವಾಗಲೂ ಕೊಲೆ ಮಾಡುವಂಥದ್ದು, ಒಬ್ಬರನ್ನು ಬೆದರಿಕೆ ಹಾಕುವಂಥದ್ದು, ಅನೇಕ ರೀತಿಯಾದಂತ ಕೆಟ್ಟ ಕಾರ್ಯಗಳು ದುಷ್ಟರ ಕಾರ್ಯಗಳಾಗಿರುತ್ತವೆ. ಆ ದುಷ್ಟರ ಕಾರ್ಯಗಳ ನಿಮಿತ್ತ ಯಾರು ಸಂತೋಷ ಪಡುವುದಿಲ್ಲ, ಬದಲಾಗಿ ಎಲ್ಲರೂ ಭಯಪಡುತ್ತಾರೆ, ದುಷ್ಟರನ್ನು ಶಪಿಸುತ್ತಾರೆ, ದುಷ್ಟರನ್ನು ಹೀಯಾಳಿಸುತ್ತಾರೆ. ದುಷ್ಟರು ಬರುವಾಗ ಅವರಿಂದ ಓರೆಯಾಗಿ ಒಳ್ಳೆಯ ಜನರು ಹಾದು ಹೋಗುವಂತವರಾಗಿದ್ದಾರೆ. ಆ ವಿಷಯದಲ್ಲಿ ದುಷ್ಟರಿಗೆ ಅನೇಕ ಕಷ್ಟಗಳು ನಷ್ಟಗಳು ಉಂಟಾಗುತ್ತವೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ದುಷ್ಟರ ಜೀವಿತ ನೋಡುವಾಗ ಅನೇಕ ರೀತಿಯಾದಂತಹ ವೇದನೆ ಉಂಟಾಗಿದೆ. ಅವರಿಗೆ ಯಾರು ಕೂಡ ಇಷ್ಟಪಡುವುದಿಲ್ಲ. ಆದರೆ ನಾವು ಯೇಸು ಕ್ರಿಸ್ತನಲ್ಲಿ ಭರವಸೆ ಇಟ್ಟು ಆತನ ಕೃಪೆಯನ್ನು ಆವರಿಸಿಕೊಂಡು ನಾವು ಜೀವಿಸುವಾಗ ನಮ್ಮ ಜೀವಿತದಲ್ಲಿ ಏನೆಲ್ಲಾ ಕಾರ್ಯ ಆಗುತ್ತದೆ ಎಂಬುದಾಗಿ ನೋಡುವಾಗ ನಮ್ಮ ಜೀವಿತದಲ್ಲಿ ಸಮಾಧಾನ, ಸಂತೋಷ, ಪ್ರೀತಿ, ಅನ್ಯೋನ್ಯತೆ, ಕರುಣೆ, ದಯೆ, ಉಪಕಾರ, ಒಬ್ಬರನ್ನು ಸಂತೈಸುವುದು, ಮಾರ್ಗದರ್ಶನ ತೋರುವುದು, ಅನೇಕ ಜನರಿಗೆ ಆಶ್ರಯವಾಗಿರುವುದು, ಈ ಎಲ್ಲ ಜೀವಿತ ನಾವು ಯೇಸು ಕ್ರಿಸ್ತನ ಕೃಪೆ ಹೊಂದಿಕೊಂಡಿದ್ದರ ನಿಮಿತ್ತ ನಮ್ಮ ಜೀವಿತದಲ್ಲಿ ಬರುತ್ತದೆ. ಮತ್ತು ನಮ್ಮನ್ನು ನೋಡುವಾಗ ಯೇಸು ಕ್ರಿಸ್ತನ ಕೃಪೆ ನಮ್ಮ ಜೀವಿತದಲ್ಲಿ ಇರುವಾಗ ಅನೇಕ ಜನರು ನಮ್ಮನ್ನು ಗೌರವಿಸುತ್ತಾರೆ, ನಮ್ಮನ್ನು ಪ್ರೀತಿಸುತ್ತಾರೆ, ನಮ್ಮನ್ನು ಸಂತೈಸುತ್ತಾರೆ, ನಮ್ಮನ್ನು ಯಾವಾಗಲೂ ಅನೇಕ ಜನರ ಮುಂದೆ ಹೊಗಳುತ್ತಾರೆ. ಯಾವುದರ ನಿಮಿತ್ತ? ನಾವು ಯೇಸು ಕ್ರಿಸ್ತನಲ್ಲಿ ಭರವಸೆ ಇಟ್ಟ ನಿಮಿತ್ತ, ಆತನ ಕೃಪೆಯನ್ನು ಆವರಿಸಿಕೊಂಡಿರುವ ನಿಮಿತ್ತದಿಂದ. ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ, ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ದುಷ್ಟರಾಗಿ ಜೀವಿಸುತ್ತಾ ಇದ್ದೇವಾ? ನಾವು ಯೇಸು ಕ್ರಿಸ್ತನಲ್ಲಿ ಭರವಸೆ ಇಟ್ಟವರಾಗಿ ಆತನ ಕೃಪೆಯನ್ನು ಆವರಿಸಿಕೊಂಡು ಜೀವಿಸುತ್ತಾ ಇದ್ದೇವಾ? ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಒಂದು ವೇಳೆ ನಾವು ಈ ಲೋಕದಲ್ಲಿ ದುಷ್ಟರಾಗಿ ಜೀವಿಸುತ್ತಾ ಇರುವುದಾದರೆ ನಮಗೆ ಅನೇಕ ಕಷ್ಟ ನಷ್ಟ ವೇದನೆಗಳು ಉಂಟು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ನಾವು ದೇವರ ಕೃಪೆಯನ್ನು ಆವರಿಸಿಕೊಂಡು ದೇವರಲ್ಲಿ ಭರವಸೆ ಇಟ್ಟವರಾಗಿ ಜೀವಿಸುವಾಗ ನಮ್ಮ ಜೀವಿತ ಯಾವಾಗಲೂ ಸಮಾಧಾನವಾಗಿ, ಸಂತೋಷವಾಗಿ, ಪ್ರೀತಿಯಿಂದ ಅನೇಕರು ನಮ್ಮನ್ನು ಗೌರವಿಸುತ್ತಾರೆ ಎಂಬುದಾಗಿ ವಾಕ್ಯದಲ್ಲಿ ನೋಡಿದ್ದೇವೆ. ಈ ಒಂದು ದಿನದಲ್ಲಿ ವಾಕ್ಯದ ಮುಂದೆ ನಮ್ಮನ್ನೇ ನಾವು ತಗ್ಗಿಸಿಕೊಳ್ಳೋಣ. ನಮ್ಮ ಮುಂದೆ ಎರಡು ಮಾರ್ಗಗಳಿದೆ. ಒಂದು ಮಾರ್ಗ ದುಷ್ಟತನದ ಮಾರ್ಗ ಇದೆ, ಇನ್ನೊಂದು ಮಾರ್ಗ ದೇವರಲ್ಲಿ ಭರವಸೆ ಇಟ್ಟು ಯೇಸು ಕ್ರಿಸ್ತನ ಕೃಪೆಯನ್ನು ಹೊಂದಿಕೊಳ್ಳುವಂತ ಮಾರ್ಗ ಇನ್ನೊಂದು ಮಾರ್ಗ ಇದೆ. ಈ ಸಮಯದಲ್ಲಿ ನಾವು ಯಾವ ಮಾರ್ಗವನ್ನು ಆರಿಸಿಕೊಳ್ಳಬೇಕು?
ಹೊಂದಬೇಕು. ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಂಡು ಯೇಸು ಕ್ರಿಸ್ತನಲ್ಲಿ ಭರವಸೆ ಇಟ್ಟವರಾಗಿ ಆತನ ಕೃಪೆಯನ್ನು ಆವರಿಸಿಕೊಂಡು ಈ ಲೋಕದಲ್ಲಿ ನಾವು ಜೀವಿಸುವಂತವರಾಗಬೇಕು. ನಾವಷ್ಟೇ ಯೇಸು ಕ್ರಿಸ್ತನ ಕೃಪೆಯನ್ನು ಆವರಿಸಿಕೊಂಡು ನಾವಷ್ಟೇ ಭರವಸೆ ಇಟ್ಟು ಜೀವಿಸದ ಹಾಗೆ ಇನ್ನು ಯಾರೆಲ್ಲ ದುಷ್ಟರಾಗಿದ್ದುಕೊಂಡು ಈ ಲೋಕದಲ್ಲಿ ಜೀವಿಸುತ್ತಾ ಇದ್ದಾರೋ ಅವರಿಗೆ ಯೇಸು ಕ್ರಿಸ್ತನ ಕೃಪೆಯ ಬಗ್ಗೆ ನಾವು ತಿಳಿಸಿ ಯೇಸು ಕ್ರಿಸ್ತನಲ್ಲಿ ನಾವು ಭರವಸೆ ಇಡುವಾಗ ಕೃಪೆಯನ್ನು ಹೊಂದಿಕೊಳ್ಳುತ್ತೇವೆ. ಆ ಕೃಪೆಯಲ್ಲಿ ನಾವು ಜೀವಿಸುವಾಗ ನಮ್ಮನ್ನು ಈ ಲೋಕದ ಜನರು ಯೇಸು ಕ್ರಿಸ್ತನನ್ನು ನಮ್ಮ ಜೀವಿತದ ಮೂಲಕ ನೋಡುತ್ತಾರೆ. ನಮ್ಮ ಜೀವಿತ ವಿಭಿನ್ನವಾಗಿರುತ್ತದೆ ಎಂಬುದಾಗಿ ದುಷ್ಟರಿಗೆ ನಾವು ತಿಳಿಸಿ ಹೇಳುತ್ತಾ ಈ ಲೋಕದಲ್ಲಿ ಜೀವಿಸುವಂತವರಾಗೋಣ. ಕರ್ತನ ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯವಾಗಿ ಆಶೀರ್ವದಿಸಲಿ. ಆಮೆನ್.